ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಪ್ರೆಸೆಂಟ್ ಅಪ್ಡೇಟ್ ಕೂಡ ಏನು ಹಣದ ಬಗ್ಗೆ ಏನು ಮಾಹಿತಿ ಬಂದಿದೆ ಅದನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇನ್ನು ಮೈನ್ ಥಿಂಗ್ ನೋಡಬೇಕಾದ್ರೆ ಈಗ ನಿಮ್ಗೆ ಗೊತ್ತಿರುವಾಗ ನಿಮ್ಗೆ ಯಾವುದೇ ರೀತಿ ಹಣದ ಬಗ್ಗೆ ಮಾಹಿತಿ ಬೇಕಾದ್ರೆ ಒಂದು DBT ಮುಖಾಂತರ ಚೆಕ್ ಮಾಡಬೇಕು. ಇಲ್ಲ ನೀವು ಹೋಗಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಬೇಕು. ನೀವು ಸ್ಟೇಟಸ್ ಕರೆಕ್ಟಾಗಿ ತೋರಿಸುತ್ತೆ. ಪೇಮೆಂಟ್ ಸಕ್ಸಸ್ ಆಗಿದೆಯಾ, ಪೆಂಡಿಂಗ್ ಆಗಿದೆಯಾ, ಡಿಲೇ ಆಗಿದೆಯಾ, ಏನಾಗಿದೆ ತೋರಿಸುತ್ತೆ. ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಟಿಲ್ ಜುಲೈ ವರೆಗೂ, ಕೆಲವರಿಗೆ ಆಗಸ್ಟ್ ವರೆಗೂ ಕೂಡ ಅಮೌಂಟ್ ಬಂದಿದೆ ಅಂತ ಹೇಳಿ ಕೂಡ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅದು ಯಾವ ತಿಂಗಳವರೆಗೂ ಬಂದಿದೆ, ನಿಮಗೆ ಯಾವ ತಿಂಗಳದ ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆ ಅಂತ ಹೇಳಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ನವೆಂಬರ್ ಇಂದ ಶುರು ಕೂಡ ಮಾಹಿತಿ ಬರ್ತಾ ಇದೆ. ಇಲ್ಲಿ ಬಂದು ನೋಡಿದ್ರೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ ಇಲ್ಲಿ ಬರೋಬ್ಬರಿ ಅಪ್ ಟು ನಿಮಗೆ ಗೊತ್ತಿರೋ ಹಾಗೆ ಮಾಹಿತಿನ ಕೊಟ್ಟಿದ್ದಾರೆ. ಏನಂದ್ರೆ ಅಪ್ ಟು ಜುಲೈ ವರೆಗೂ ನಿಮಗೆ ಕಂಪ್ಲೀಟ್ ಆಗಿ ಕ್ರೆಡಿಟ್ ಕೂಡ ಆಗಿದೆ ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾದವರು ವರದಿ ಕೊಟ್ಟಿದ್ದಾರೆ. ಸಮ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಕೂಡ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಬಂದಿದೆ, ಅಂದ್ರೆ ಆಗಸ್ಟ್ ತಿಂಗಳದು. ಬಟ್ ಯಾವುದೇ ರೀತಿ ವೆರಿಫಿಕೇಶನ್ ಅಂದ್ರೆ 14 ಡೇಸ್ ಮಾಹಿತಿ ಯಾವುದೇ ರೀತಿ ಲೀಗಲ್ ಆಗಿ ಅಂದ್ರೆ ವೆರಿಫಿಕೇಶನ್ ಅಂದ್ರೆ ನಿಮಗೆ ಜೆನ್ಯೂನ್ ಮಾಹಿತಿ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್. ಎಲ್ಲರೂ ಕೂಡ ಕ್ರೆಡಿಟ್ ಕೂಡ ಆಗಿದೆ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾದವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳದು ನಿಮ್ಗೆ ಕೂಡ ಕ್ರೆಡಿಟ್ ಆಗಿದೆಯಾ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಹೇಳಿ. ಅದು ಬಂದ್ಬಿಟ್ಟು ಅನ್ವೆರಿಫೈಡ್ ನ್ಯೂಸ್. ಅಪ್ ಟು ಜುಲೈವರೆಗೂ ಕ್ರೆಡಿಟ್ ಆಗಿದೆ, ಕೆಲವರಿಗೆ ಆಗಸ್ಟ್ ಕೂಡ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾ ಕೂಡ ಮಾಹಿತಿ ಬರ್ತಾ ಇದೆ. ನಿಮಗೆ ಯಾವುದೇ ರೀತಿ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಅವರು ನೀವು ದಯವಿಟ್ಟು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಫಿಷಿಯಲ್ ಡಾಟಾ ಬಂದ್ಬಿಟ್ಟು ಇನ್ನೂ ಕೂಡ ಪಬ್ಲಿಷ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ಡಾಟಾ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಇಲಾಖೆಗಳು ಯಾವುದೇ ರೀತಿ ಪಬ್ಲಿಷ್ ಕೂಡ ಮಾಡೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಇದು ಕೂಡ ಮಾಡೋದಿಲ್ಲ. ಬಟ್ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೊತ್ತಾಗುತ್ತೆ ಇಂದಿಷ್ಟು ಜನಕ್ಕೆ ಬಂದಿದೆ ಅಂತ ಅವರೇ ರಿಯಲ್ ಡಾಟಾನು ಕೂಡ ಬಿಡ್ತಾರೆ. ಬಟ್ ಮಾಧ್ಯಮದಲ್ಲಿ ಕೂಡ ಬರುತ್ತೆ. ಬಟ್ ಇವನಿದೆ ಅಂದ್ರೆ ಯಾವುದೇ ರೀತಿ ಎಲ್ಲೂ ಕೂಡ ಮಾಹಿತಿಗಳು ದೊರಕುದಿಲ್ಲ. ನಾವು ಒಂದು ವಿದ್ಯಾರ್ಥಿಗಳ ಡಾಟಾ ತೆಗೆದುಕೊಳ್ಬಹುದು, ಬಂದಿರೋ ಅಮೌಂಟ್ ಕೂಡ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಇಷ್ಟು ಕೂಡ ನಿಮಗೆ ಏನಂದ್ರೆ ಚೆಕ್ ಮಾಡ್ಕೋಬಹುದು. ಯಾಕೆ ಅಂದ್ರೆ ಯುವನಿಧಿ ಯೋಜನೆ ಬಂದ್ಬಿಟ್ಟು ಲಿಮಿಟೆಡ್ ಆಗಿರೋ ಕಾರಣ ಇಲ್ಲಿ ಇಲಾಖೆಯವರು ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ತಾರೆ ಅದೆಲ್ಲ ಕೂಡ ಮಾಹಿತಿ ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಯೂಶಲಿ ಡಿಲೇ ಆಗ್ತಾ ಬರ್ತದೆ. ಸದ್ಯದ ಮಟ್ಟಿಗೆ ನಿಮಗೆ ಸರ್ಕಾರದವರು ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ನಿಮಗೆ ಕ್ರೆಡಿಟ್ ಕೂಡ ಆಗಿದೆ ಅಂತ. ಬಟ್ ರಿಯಾಲಿಟಿ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಿಕಾಸ್ ಇಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ಮಾಡೋದಿಲ್ಲ. ಕೆಲವರಿಗೆ ಒಂದು ರೀತಿ, ಇನ್ನು ಕೆಲವರಿಗೆ ಒಂದು ರೀತಿ ಆಗುತ್ತೆ. ಬಿಕಾಸ್ ಇದು ಸರ್ಕಾರದ ಯೋಜನೆ ಆಗಿರೋ ಕಾರಣ ಇದು ಈ ರೀತಿ ಡಿಲೇ ಆಗ್ತಾ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನೀವು ಮೈನ್ ಥಿಂಗ್ ನೋಡೋದಾದ್ರೆ ನೀವು DBT ಹೋದ್ರೆ ಅಲ್ಲಿ ನಿಮಗೆ ಡೇಟ್ ಅಂಡ್ ಅಮೌಂಟ್ ಬಂದ್ಬಿಟ್ಟು ನಿಮ್ದು ಸ್ಟೇಟಸ್ ಕೂಡ ಚೆಕ್ ಮಾಡೋದು ನೀವು ಚೆಕ್ ಮಾಡ್ಕೋಬಹುದು. ಯಾವ ಡೇಟ್ಗೆ ನಿಮಗೆ ಕೂಡ ಕ್ರೆಡಿಟ್ ಕೂಡ ಆಗಿದೆ ಅಂತ. ಬರೋಬ್ಬರಿ ಅಪ್ ಟು ಬಂದ್ಬಿಟ್ಟು ನೋಡೋದಾದ್ರೆ ಇನಿಷಿಯಲ್ ಅಂದ್ರೆ ಮುಂಚೆ ಬಂದಿದ್ದು ನಿಮಗೆ ನೋಡೋದಾದ್ರೆ ಜೂನ್ಗೆ ಬಂತು. ಜೂನ್ ಬಂದಿದ್ದು ನೆಕ್ಸ್ಟ್ ಬಂದಿದ್ದೆ ಆಗಸ್ಟ್ ತಿಂಗಳಲ್ಲಿ. ಬರೋಬ್ಬರಿ ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ 3 ಕಂತಿನ ಕೂಡ ಬಂದಿದೆ ಕೆಲವರಿಗೆ. ಅಂದ್ರೆ 9,000, 3,000 ಪ್ಲಸ್ 3,000 ಪ್ಲಸ್ 3,000 9,000 ಕೂಡ ಕ್ರೆಡಿಟ್ ಕೂಡ ಆಗಿದೆ. ಈ ಹಿಂದೆ ಬಂದಿದ್ದು 5/6 ಜೂನ್ 5ನೇ ತಾರೀಕು ಬಂದಿದ್ದು. ಆಗ ಅಲ್ಲೂ ಕೂಡ ಕೆಲವರಿಗೆ 2 ಕಂತಿನ ಹಣ ಕೂಡ ಬಂತು ಪೆಂಡಿಂಗ್ ಇರೋದು. ಈಗ ಬರೋಬ್ಬರಿ 3+3+3 9,000 ಕೂಡ ಕ್ರೆಡಿಟ್ ಕೂಡ ಆಗಿದೆ. ಅದು ಆಗಸ್ಟ್ ತಿಂಗಳಲ್ಲಿ ಆಲ್ಮೋಸ್ಟ್ ಇರೋ ಬರೋದಲ್ಲಿ ಕೂಡ ಚಿಪ್ತಾ ಮಾಡಿದ್ದಾರೆ. ಜೂನ್ ಜುಲೈ ಆಗಸ್ಟ್ ಆಲ್ಮೋಸ್ಟ್ ಕೂಡ ಕ್ಲಿಯರ್ ಮಾಡಿದ್ದಾರೆ. ಜೂನ್ ಜುಲೈ ಆಗಸ್ಟ್ ನಿಮಗೆ ಪೆಂಡಿಂಗ್ ಇದ್ರೆ ಅಂತವರು ವೆಯ್ಟ್ ಮಾಡಿ ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಅಥವಾ ಯುವನಿಧಿ ಇಲಾಖೆ ಇದು ನಂಬರ್ ಕೂಡ ಇರುತ್ತೆ, ಅದನ್ನು ಕಾಲ್ ಮಾಡಿ ನೀವು ಮಾಹಿತಿನ ಪಡೆದುಕೊಳ್ಳಿ. ಜೂನ್ ಜುಲೈ ಆಗಸ್ಟ್ ಕೂಡ ಬಂದಿಲ್ಲ ಅಂತ. ಒಟ್ಟಾರೆ ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ 9,000, ಜೂನ್ ತಿಂಗಳಲ್ಲಿ ಕೂಡ 6,000 ಹಾಕಿ ಎಲ್ಲ ಕೂಡ ಈ ಹಿಂದೆ ಯಾವುದೆಲ್ಲ ಪೆಂಡಿಂಗ್ ಇತ್ತು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿ ಅಧಿಕೃತ ಮಾಹಿತಿ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.